8 ವರ್ಷಕ್ಕೂ ಹೆಚ್ಚು ಆಡಳಿತವನ್ನ ಮಾಡಿದ್ದೀರಿ ಮಾನ್ಯ ಸಿದ್ದರಾಮಣ್ಣ ಅವರೇ. ನಿಮಗೆ ಪಾಪ ಕುಮಾರಣ್ಣನ ತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಅರ್ಥ ಆಗ್ಲಿಕ್ಕಿಲ್ಲ. 135 138 ದಾಖಲೆ ಪ್ರಮಾಣದ ಶಾಸಕರನ್ನ ಹೊಂದ್ಕೊಂಡಿದ್ದೀರಿ ಕರ್ಣ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಾಧಿಸಿರ್ತಕ್ಕಂಥ ದಾಖಲೆ ಏನಪ್ಪಾ ಅಂದ್ರೆ 7,64,000 ಕೋಟಿ ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿ ಇದೆ. ಅದರಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿಯನ್ನ ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಣ್ಣ ಅವರು 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇನ್ನ ಸ್ವಾತಂತ್ರ್ಯ ಬಂದಾಗಿದ್ದ ಇನ್ನ ಮಿಕ್ಕಂತ ಮುಖ್ಯಮಂತ್ರಿಗಳೆಲ್ಲ ಸೇರಿದ್ರೆ 2,64,000 ಕೋಟಿ ಸಾಲ ಮಾಡಿದ್ದಾರೆ. ನಾನು ಮಾನ್ಯ ಸಿದ್ದರಾಮಣ್ಣ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ನಿಮ್ಮ ಜೊತೆ ಸರ್ಕಾರ ರಚನೆ ಮಾಡಿದಾಗ ಇಲ್ಲಿ ಎಲ್ಲ ನಾಯಕರುಗಳು ಸ್ಮರಿಸ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಹಳ್ಳಿಗಳು ಹೋದ್ರೆ ರೈತಾಪಿ ವರ್ಗ ನೀವು ನೆನೆಸ್ಕೊಳ್ತೀರಿ. ರೈತರು ಸಂಕಷ್ಟದಲ್ಲಿದ್ದಾಗ ಸಾಲಗಳು ತಗೊಂಡು ಸಾಲದ ಹೊರೆಯಿಂದ ಆತ್ಮಹತ್ಯೆಗೆ ಶರಣಾದಂತ ಸನ್ನಿವೇಶವನ್ನ ನೋಡಿ ನಮ್ಮ ರೈತರನ್ನ ಉಳಿಸಬೇಕು ಅಂತಕ್ಕಂಥ ಗಟ್ಟಿ ನಿಲುವಿನಿಂದ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂತ ತೀರ್ಮಾನ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಿದರ್ಶನ ಇದ್ರೆ ಅದು ರೈತರ ಮಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು. ರೈತರ ಸಾಲ ಮನ್ನಾ ಮಾಡಿಯೂ ಕೂಡ ಕುಮಾರಣ್ಣ ಅವರು ರಾಜ್ಯವನ್ನ ಅಥವಾ ರಾಜ್ಯದ ಪ್ರಜೆಗಳನ್ನ ಸಾಲಗಾರರಾಗಿ ಮಾಡಲಿಲ್ಲ. ಇದು ಕುಮಾರಣ್ಣನ್ಗೆ ಆಡಳಿತದಲ್ಲಿ ಇರ್ತಕ್ಕಂಥ ಅನುಭವ. ಇವತ್ತು ಯಾತಕ್ಕೋಸ್ಕರ ಕುಮಾರಣ್ಣ ಅವರು ಅಥವಾ ಕುಮಾರಣ್ಣನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅತ್ಯಂತ ಗೌರವದಿಂದ 2 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ವಿಕಸಿತ ಭಾರತವನ್ನ ಕಟ್ತಕ್ಕಂಥದಕ್ಕೆ ಕುಮಾರಣ್ಣ ಅಂತಕ್ಕಂಥ ಒಬ್ಬ ಮಂತ್ರಿ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ 2 ಬಾರಿ ಅತ್ಯಂತ ಅಲ್ಪಾವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನಾನುರಾಗಿಗಳಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ನಮ್ಮ ಮನೆ ಮುಂದೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಯಾರೋ ಸೂಟು ಬೂಟ್ ಹಾಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಲ್ಲ. ರೈತರು ಯುವಕರು ಕೆಲಸ ಕೇಳ್ಕೊ ಬರ್ತಾರೆ. ಇಲ್ಲಾಂದ್ರೆ ಯಾರು ಆರೋಗ್ಯ ಸಮಸ್ಯೆ ಇದ್ರೆ ಸಮಸ್ಯೆ 5 ಲಕ್ಷ 10 ಲಕ್ಷ 20 ಲಕ್ಷ ಬಿಲ್ಗಳಾಗವೆ, ನಮ್ಗೆ ಹೆಂಗಾದ್ರೂ ಮಾಡಿ ನಮ್ಮನ್ನು ಉಳಿಸ್ಕಡಿ ಅಂತ ಬರ್ತಾರೆ. ಇದು ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ.